ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೇಷ್ಟ್ರು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ತರಗತಿಯಲ್ಲಿ ಕ್ರಿಯಾಪದಗಳು ಅಂದ್ರೆ ಆಕ್ಷನ್ ವರ್ಡ್ಸ್ ಅಂತ ನಾವು ಕರಿತೀವಿ. ಅವುಗಳನ್ನ B1 ಫಾರ್ಮ್ ಏನು, ಪ್ರೆಸೆಂಟ್ ಫಾರ್ಮ್ ಏನು, ಪಾಸ್ಟ್ ಫಾರ್ಮ್ ಏನು, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಏನು, ಕಂಟಿನ್ಯೂಸ್ ಫಾರ್ಮ್ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಅದರ ಜೊತೆಗೆ ಒಂದು ಉದಾಹರಣೆ ಮುಖಾಂತರ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಗಳನ್ನ ತಗೊಂಡು ವಾಕ್ಯವನ್ನ ಹೇಗೆ ಮಾಡೋದು, ಅದರ ಅರ್ಥ ಏನಾಗುತ್ತೆ, ಪಾಸ್ಟ್ ಅಲ್ಲಿ ಅದರ ಅರ್ಥ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಸಿಂಪಲ್ ಆಗಿರ್ತಕ್ಕಂಥ ವರ್ಕ್ ಫಾರ್ಮ್ ಗಳು ತಗೊಂಡಿದ್ದೇನೆ. ಜಸ್ಟ್ ಒಂದು 10 ರಿಂದ 12 ವರ್ಕ್ ಫಾರ್ಮ್ ಗಳನ್ನ ತಗೊಂಡಿದ್ದೇನೆ. ಆದ್ರೆ ಆ ವರ್ಕ್ ಫಾರ್ಮ್ ಗಳನ್ನ ನಾವು ಕಲಿಲೇಬೇಕು. ಯಾಕಂದ್ರೆ ಮಾತಾಡ್ಬೇಕಾದ್ರೆ ನಮ್ಗೆ ಆಕ್ಷನ್ ವರ್ಡ್ ಬೇಕೇ ಬೇಕಾಗುತ್ತೆ. ಹೌದಲ್ಲ, ಅವುಗಳನ್ನ ನೀವು ಕೂಡ ಸರ್ಚ್ ಮಾಡಿ ಬರೆದಿಟ್ಕೊಂಡು ಏನ್ ಮಾಡ್ಬೋದು ಅಂದ್ರೆ ನೀವು ಕೂಡ ಟೆನ್ಸಸ್ ಅನ್ನ ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ಇಂಗ್ಲಿಷ್ ನ ಕಲಿಬಹುದು. ಸೊ ಯಾರೆಲ್ಲ ನಮ್ಮ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಳ್ಳಿ. ಓಕೆ, ಲೆಟ್ಸ್ ಗೆಟ್ ಇಂಟು ದ ಕ್ಲಾಸ್. ವರ್ಬ್ ಫಾರ್ಮ್ಸ್ ಅಂದ್ರೆ ಕ್ರಿಯೆ ಅಥವಾ ಕೆಲಸ, ಆಕ್ಷನ್ ಅಂತ ನಾವು ಕರಿತೀವಿ. ನಾವು ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತೀವಿ. ಅದಕ್ಕೆ ಕೆಲವೊಂದು ಇಂಗ್ಲಿಷ್ ಅಲ್ಲಿ ಹೆಸರು ಇಟ್ಟಿದ್ದಾರೆ. ಏನಂತಂದ್ರೆ ಏನ್ ಕೆಲಸ ಮಾಡಿದ ಏನಂತ ಕರೀತಾರೆ. ಅವುಗಳು ಯಾವ ರೀತಿಯಾಗಿ ಫಾರ್ಮ್ ಗಳಿದಾವೆ. ಪ್ರೆಸೆಂಟ್ ಅಂದ್ರೆ ಏನು, ಪಾಸ್ಟ್ ಅಂದ್ರೆ ಏನಾಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ ಏನಾಗುತ್ತೆ, ING ಫಾರ್ಮ್ ಬಳಸೋದ್ರಿಂದ ಏನಾಗುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಪ್ರೆಸೆಂಟ್ ಅಂದ್ರೆ ನಾವ್ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಏನಂತಂದ್ರೆ ಈಗ ಸದ್ಯ ನಾವು ಮಾಡೋ ಒಂದು ಕೆಲಸದ ಬಗ್ಗೆ ಹೇಳ್ಬೇಕಾದ್ರೆ ಈ ಫಾರ್ಮ್ ಅನ್ನ ಬಳಸಿ ನಾವು ಹೇಳ್ತೀವಿ. ಯಾವುದು, ಪ್ರೆಸೆಂಟ್ ಫಾರ್ಮ್. ಇದು ಕ್ರಿಯಾಪದದ ಒಂದು ಬೇಸ್ ಫಾರ್ಮ್. ಇಲ್ಲಿಂದಾನೇ ವರ್ಬ್ ಫಾರ್ಮ್ ಸ್ಟಾರ್ಟ್ ಆಗುವುದು. ನೆಕ್ಸ್ಟ್ ಪಾಸ್ಟ್ ಟೆನ್ಸ್, V2 ಅಂತ ಕರಿತೇವೆ. V1 ಅಂದ್ರೆ ಪ್ರೆಸೆಂಟ್, ಪಾಸ್ಟ್ ಅಂದ್ರೆ V2. ಈ ಕ್ರಿಯಾಪದದ ಭೂತಕಾಲ ಅಂದ್ರೆ ಈ ಹಿಂದೆ ನಡೆದು ಹೋದ ಕೆಲಸದ ಬಗ್ಗೆ, ಆಗಿ ಮುಗಿದಿರತಕ್ಕಂತ ಕೆಲಸದ ಬಗ್ಗೆ ಹೇಳಿಕೆ ಈ V2 ಫಾರ್ಮ್ ಅನ್ನು ನಾವು ಬಳಸ್ತೇವೆ. ಇನ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂದ್ರೆ ಯಾವುದೇ ಒಂದು ಕೆಲಸ ಈಗ ಸದ್ಯ, ಈಗ ಜಸ್ಟ್ ಒಂದು ನಿಮಿಷ ಆಗಿತ್ತು, ಈ ಹಿಂದೆ ಮುಗಿದು ಹೋಗಿದ್ರೆ ಆ ಕೆಲಸದ ಬಗ್ಗೆ ಹೇಳಿಕೆ ಈ ಒಂದು ಫಾರ್ಮ್ ಅನ್ನು ನಾವು ಬಳಸ್ತೇವೆ. ನೆಕ್ಸ್ಟ್ ನೋಡಿ, ING ಫಾರ್ಮ್ ಗಳಂದ್ರೇನು ಅಂತ ತಿಳ್ಕೊಳ್ಳಿ. ಯಾವಾಗ್ಲೂ ಕಂಟಿನ್ಯೂಸ್ ಬಗ್ಗೆ ಹೇಳ್ತಾರೆ. ಅಂದ್ರೆ ಯಾವುದೇ ಒಂದು ಕೆಲಸ ಪ್ರಾರಂಭವಾಗಿ ಆ ಕೆಲಸ ಹಾಗೆ ನಡೀತಾನೆ ಇರುತ್ತೆ. ಈಗ ಬರೆಯೋದಂತ ತಗೊಳ್ಳೋಣ. ಬರೆಯೋದು ಪ್ರಾರಂಭವಾಗಿ ಒಂದು 5 ನಿಮಿಷ ಹಿಂದೆ ಸ್ಟಾರ್ಟ್ ಆಗಿರುತ್ತೆ. ನಾವು ನೋಡಿದಾಗ ಇನ್ನೂ ಆ ಕೆಲಸ ಹಾಗೆ ನಡೀತಾನೆ ಇರುತ್ತೆ. ಅವುಗಳನ್ನು ಹೇಳಲಿಕ್ಕೆ ನಾವು ಈ ಒಂದು ING ಫಾರ್ಮ್ ವರ್ಡ್ ಗಳನ್ನು ನಾವು ಬಳಸ್ತೇವೆ. ನೋಡಿ, ಗೋ, ವೆಂಟ್, ಗಾನ್, ಗೋಯಿಂಗ್. ಗೋ ಅಂದ್ರೆ ಹೋಗು ಅಂತ ಅರ್ಥ. ಇದು ಕ್ರಿಯಾಪದದ ಒಂದು ಮೂಲ ರೂಪ. ಹೋಗೋದಂದ್ರೆ ಎಲ್ಲಿಗಾದ್ರೂ ಹೋಗ್ತಾ ಇರ್ತೇವೆ ನಾವು. ಆ ಒಂದು ಹೋಗೋದಂತ ಬಂದಾಗ ನಾವು ಈ ಒಂದು ವರ್ಬ್ ಫಾರ್ಮ್ ಅನ್ನು ಬಳಸಬೇಕು. ಅದು ಸೆಂಟೆನ್ಸ್ ಅನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ವೆಂಟ್ ಅಂದ್ರೆ ಹೋಗಿದ್ದೆ, ಗೋ ಅಂದ್ರೆ ಹೋಗ್ತೀನಿ, ವೆಂಟ್ ಅಂದ್ರೆ ಹೋಗಿದ್ದೆ ಅಂತ ಅರ್ಥ, ಅಂದ್ರೆ ಈ ಹಿಂದೆ. ಗಾನ್ ಅಂದ್ರೆ ಅವನು ಹೋದ, ಅವಳು ಹೋದ್ಲು ಅಂದ್ರೆ ಈಗ ಜಸ್ಟ್ ತಾನೇ ಹೋದ್ಲು ಅಂತ ಅರ್ಥ. ಗೋಯಿಂಗ್ ಅಂದ್ರೆ ಹೋಗ್ತಾ ಇದ್ದಾನೆ. ಇಟ್ ಮೀನ್ಸ್ ಅವನು ಹೋಗುವುದನ್ನ ಸ್ಟಾರ್ಟ್ ಮಾಡಿದಾನೆ, ಇನ್ನೂ ಕೂಡ ಹೋಗ್ತಾ ಇದ್ದಾನೆ ಅಂತ ಅರ್ಥ. ನಾವು ಮಳೆ ಬರ್ತಾ ಇದೆ ಅಂತ ಹೇಳೋದಿಲ್ವಾ, ಮಳೆ ಸ್ಟಾರ್ಟ್ ಆಗಿರುತ್ತೆ, ಇನ್ನೂ ಕೂಡ ನೋಡಿದಾಗ ಬರ್ತಾ ಇರುತ್ತೆ. ಆ ತರ ಇನ್ನು ಗೋಯಿಂಗ್ ಅಂತ ಹೇಳ್ತೇವೆ. ಈಟ್ ಅಂದ್ರೆ ತಿನ್ನುವುದು. ಏಟ್ ಅಂದ್ರೆ ತಿಂದಿದ್ದೆ ಅಂತ ಅರ್ಥ. ಆ ಕೆಲಸವನ್ನ ಈ ಹಿಂದೆ ಮುಗಿಸಿದ್ದೇನೆ ಅಂತ ಅರ್ಥ. ಈಟನ್ ಈಗ ತಿಂದೆ ಅಂತ ಅರ್ಥ. ಈಟಿಂಗ್ ಅಂದ್ರೆ ತಿಂತಾ ಇದ್ದೇನೆ ಅಂತ ಅರ್ಥ. ಆ ಕೆಲಸ ಹಾಗೆ ನಡೀತಾ ಇದೆ ಅಂತ ಅರ್ಥ. ಡ್ರಿಂಕ್ ಅಂದ್ರೆ ಕುಡಿಯೋದು. ಐ ಡ್ರಿಂಕ್ ವಾಟರ್, ನಾನು ನೀರನ್ನ ಕುಡಿಯುತ್ತೇನೆ. ಐ ಡ್ರ್ಯಾಂಕ್ ವಾಟರ್, ನಾನು ನೀರನ್ನು ಕುಡಿದಿದ್ದೆ. ಡ್ರಂಕ್, ಐ ಹ್ಯಾವ್ ಡ್ರಂಕ್ ವಾಟರ್, ನಾನು ನೀರನ್ನು ಕುಡಿದೆ, ಈಗ ಜಸ್ಟ್ ಕುಡಿದೆ ಅಂತ ಅರ್ಥ. ಡ್ರಿಂಕಿಂಗ್, ಐ ಆಮ್ ಡ್ರಿಂಕಿಂಗ್ ವಾಟರ್, ನಾನು ನೀರನ್ನು ಕುಡಿತಾ ಇದ್ದೇನೆ. ಅಂದ್ರೆ ನೀರನ್ನು ಹಾಗೆ ಕುಡಿತಾ ಇದ್ದೇನೆ, ಇನ್ನೂ ಕೂಡ ಮುಗಿಸಿಲ್ಲ ನೀರು ಕುಡಿಯೋದನ್ನ ಅಂತ ಅರ್ಥ. ವಾಚ್ ಅಂದ್ರೆ ನೋಡುವುದು. ಟಿವಿ ಎಲ್ಲ ನೋಡ್ತೀವಲ್ಲ ಅದಕ್ಕೆ ವಾಚ್ ಅಂತ ಕರೀತಾರೆ. ವಾಚ್, ವಾಚ್ ನಾನು ಟಿವಿಯನ್ನ ನೋಡಿದ್ದೆ ಅಥವಾ ನ್ಯೂಸ್ ಅನ್ನು ನೋಡಿದ್ದೆ. ವಾಚ್ ನೋಡಿದೆ. ವಾಚಿಂಗ್ ಅಂದ್ರೆ ನೋಡುತ್ತಾ ಇರುವೆನು, ನೋಡುತ್ತಾ ಇದ್ದಾಳೆ ಅಂತ ಅರ್ಥ. ಓಪನ್ ಅಂದ್ರೆ ತೆರೆಯುವುದು.
ಓಪನ್ಡ್ ತೆಗೆದಿದ್ದೆ, ಓಪನ್ಡ್ ತೆಗೆದೆನು, ಓಪನಿಂಗ್ ತೆಗೆಯುತ್ತಾ ಇದ್ದೇನೆ, ತೆರೆಯುತ್ತಾ ಇದ್ದೇನೆ ಅಂತ ಅರ್ಥ. ಇವು ಬಹಳ ಸಿಂಪಲ್ ಆಗಿರ್ತಕ್ಕಂಥ ವಾಕ್ಯಗಳು. ನಾವು ಪ್ರತಿನಿತ್ಯನೂ ಈಸಿಯಾಗಿ ಇವನ್ನ ಮ್ಯಾಕ್ಸಿಮಮ್ ಆಗಿ ಬಳಸ್ತಾನೆ ಇರ್ತೇವೆ. ಅವುಗಳನ್ನು ಬಳಸ್ಕೊಂಡು ಏನ್ ಮಾಡೋದು, ನಾವು ಅರ್ಥವನ್ನ ತಿಳ್ಕೊಂಡು ಆ ನಂತರ ವಾಕ್ಯ ಮಾಡೋದನ್ನ ಕಲಿಯೋಣ. ಓಕೆ, ಕ್ಲೋಸ್ ಅಂದ್ರೆ ಮುಚ್ಚುವುದು, ಕ್ಲೋಸ್ಡ್ ನೋಡಿ V2 ಫಾರ್ಮ್ ಯಾವಾಗ ಬಳಸಬೇಕು, ಈ ಹಿಂದೆ ಆಗಿರ್ತಕ್ಕಂಥ ಕೆಲಸದ ಬಗ್ಗೆ ಹೇಳಿಕೆ ಕ್ಲೋಸ್ಡ್ ಅಂತ ಬಳಸ್ತೇವೆ. ಓಕೆ, ಕ್ಲೋಸ್ಡ್ ಅಂದ್ರೆ ಮುಚ್ಚಿದ್ದೆ, ಕ್ಲೋಸ್ಡ್ ಅಂದ್ರೆ ಮುಚ್ಚಿದೆನು, ಕ್ಲೋಸಿಂಗ್ ಮುಚ್ತಾ ಇದ್ದೇನೆ, ಏನ್ ಮಾಡ್ತಾ ಇದೀಯಾ, ಬಾಗ್ಲನ್ನು ಮುಚ್ತಾ ಇದ್ದೇನೆ ಅಂದ್ರೆ ಆ ಕೆಲಸ ಇನ್ನೂ ಮುಗ್ದಿಲ್ಲ ಅಂತ ಅರ್ಥ. ವಾಶ್ ಅಂದ್ರೆ ತೊಳೆಯುವುದು, ವಾಶ್ ತೊಳೆದಿದ್ದೆ, ವಾಶ್ ಅಂದ್ರೆ ತೊಳೆದೆನು, ವಾಷಿಂಗ್ ಅಂದ್ರೆ ತೊಳಿತಾ ಇದ್ದೇನೆ ಅಂತ ಅರ್ಥ. ಕೋಮ್ ಬಾಚೋದು, ತಲೆ ಬಾಚೋದು, ಕೋಮ್ ತಲೆ ಬಾಚ್ಕೊಂಡು, ಬಾಚಿದ್ದೆ, ಕೋಮ್ ಬಾಚಿದೆ, ಕೋಮಿಂಗ್ ಬಾಚ್ತಾ ಇದ್ದೇನೆ ಅಂತ ಅರ್ಥ. ಸ್ಲೀಪ್ ಅಂದ್ರೆ ಮಲಗುವುದು, ಸ್ಲೆಪ್ಟ್ ಅಂದ್ರೆ ಮಲಗಿದ್ದೆ, ಸ್ಲೆಪ್ಟ್, ಸ್ಲೀಪ್, ಸ್ಲೆಪ್ಟ್. ಕೆಲವೊಂದಿಷ್ಟು ಏನಾಗುತ್ತೆ ಸೇಮ್ ಇರ್ತವೆ, V2 ಮತ್ತು V3 ಫಾರ್ಮ್ಗಳು ಸೇಮ್ ಇರ್ತವೆ. ಅದರ ಹೆಲ್ಪಿಂಗ್ ವರ್ಬ್ ಅನ್ನು ಬಳಸಿದಾಗ ಅದು ಚೇಂಜ್ ಆಗುತ್ತೆ ಮೀನಿಂಗ್. ಸ್ಲೆಪ್ಟ್ ಮಲಗಿದೆನು, ಸ್ಲೀಪಿಂಗ್ ಮಲಗ್ತಾ ಇದ್ದೇನೆ, ಮಲಗುತ್ತಾ ಇರುವೆನು. ಸಿಟ್ ಕುಳಿತುಕೋ ಅಂತ ಹೇಳ, ಸ್ಯಾಟ್ ಕುಳಿತಿದ್ದೆ, ಸಿಟ್ ಕುಳಿತೆನು, ಸಿಟ್ಟಿಂಗ್ ಕುಳಿತುಕೊಂಡಿರುವೆನು. ಕ್ಲೀನ್ ಕ್ಲೀನ್ಡ್, ಕ್ಲೀನ್ ಅಂದ್ರೆ ಸ್ವಚ್ಛ ಮಾಡುವುದು, ಕ್ಲೀನ್ ಸ್ವಚ್ಛ ಮಾಡಿದ್ದೆ, ಕ್ಲೀನ್ಡ್ ಸ್ವಚ್ಛ ಮಾಡಿದೆನು, ಕ್ಲೀನಿಂಗ್ ಸ್ವಚ್ಛ ಮಾಡುತ್ತಾ ಇರುವೆನು. ಈಗ ನಾವೇನ್ ಮಾಡೋಣ ಅಂತಂದ್ರೆ ಇವುಗಳನ್ನ ಬಳಸಿ ಹೇಗೆ ವಾಕ್ಯವನ್ನ ಮಾಡೋದು, ಯಾವ ರೀತಿ ಆಗಿರ್ತಕ್ಕಂಥ ಅರ್ಥವನ್ನು ಕೊಡುತ್ತೆ ಅನ್ನೋದನ್ನ ನೋಡೋಣ. ಓಕೆ, ಒಂದ್ ಯಾವ್ದು ತಗೊಳ್ಳೋಣ, ಗೋ ಅನ್ನೋದನ್ನ ತಗೊಳ್ಳೋಣ. ಗೋ ಅಂದ್ರೆ ಹೋಗು ಅಂತ ಅರ್ಥ. ನಾವು ವಾಕ್ಯವನ್ನು ಮಾಡ್ಬೇಕಾದ್ರೆ ನಮ್ಗೆ ಮೊದಲಿಗೆ ಬೇಕಾಗಿರೋದು ಐ, ವಿ, ಯು, ದೇ, ಈ, ಶಿ, ಇಟ್. ಇವುಗಳನ್ನ ಸಬ್ಜೆಕ್ಟ್ ಗಳಂತ ಕರಿತೇವೆ. ಅಂದ್ರೆ ಸಬ್ಜೆಕ್ಟ್ ಗಳು ಕೆಲಸ ಮಾಡ್ತೇವೆ, ಅಂದ್ರೆ ನಾವು ಕೆಲಸ ಮಾಡ್ತೇವೆ, ವಸ್ತುಗಳು ಯಾವಾಗ್ಲೂ ಕೆಲಸ ಮಾಡೋದಿಲ್ಲ. ಒಂದು ಕ್ರಿಯಾಪದಕ್ಕೆ ನಾವು ಒಂದು ವಸ್ತುಗಳನ್ನ ಹಚ್ಚಿದಾಗ ಆ ವಸ್ತು ಏನ್ ಮಾಡ್ತಾ ಇದೆ ಅನ್ನೋದನ್ನ ಹೇಳೋದಕ್ಕೆ ನಾವು ವರ್ಬ್ ಅಂತ ನಾವು ಕರಿತೇವೆ. ಇವಾಗ ಸಬ್ಜೆಕ್ಟ್ ಗಳನ್ನ ಬರೆದೆ. ನೆಕ್ಸ್ಟ್ ಒಂದು ವರ್ಬ್ ಅಂತ ಹೇಳಲ್ಲ, ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಕ್ರಿಯಾಪದಕ್ಕೆ ಹಿ, ಶಿ, ಇಟ್ ಗಳು ಬಂದಾಗ ES ಅಥವಾ ಎಸ್ ಫಾರ್ಮ್ಗಳು ಬರ್ತವೆ. ಅದನ್ನ ಹಚ್ಚಲೇಬೇಕು ನಾವು ಎಸ್ ಫಾರ್ಮ್. ನೋಡಿ, ಐ ಗೋ, ಇಲ್ಲಿ ಟು ಸ್ಟುಡಿಯೋ, ನಾನು ಸ್ಟುಡಿಯೋಕ್ಕೆ ಹೋಗ್ತೀನಿ ಅಂದ್ರೆ ಪ್ರೆಸೆಂಟ್ ಅಲ್ಲಿ ನಾವು ಹೇಳ್ತೇವೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಅರ್ಥ. ನೋಡಿ, ವಿ ಗೋ ಟು ಸ್ಟುಡಿಯೋ, ನಾವು ಸ್ಟುಡಿಯೋಕ್ಕೆ ಹೋಗ್ತೀವಿ. ಯು ಗೋ ಟು ಸ್ಟುಡಿಯೋ, ನೀನು ಸ್ಟುಡಿಯೋಕ್ಕೆ ಹೋಗ್ತೀಯ. ದೇ ಗೋ ಟು ಸ್ಟುಡಿಯೋ, ಅವರು ಸ್ಟುಡಿಯೋಕ್ಕೆ ಹೋಗ್ತಾರೆ. ನೋಡಿ, ಪ್ರೆಸೆಂಟ್ ಅನ್ನು ಬಳಸಬೇಕಾದ್ರೆ ನಾವೇನ್ ಮಾಡ್ಬೇಕು, ಈ ಫಾರ್ಮ್ ಅನ್ನು ಬಳಸಿ ನಾವು ವಾಕ್ಯವನ್ನ ಮಾಡಬೇಕು. ಅರ್ಥ ಆಯ್ತಾ? ಇದೇನದು ಸಬ್ಜೆಕ್ಟ್ ಗಳಂತ ಕರಿತೇವೆ. ನೋಡಿ, ಹೀ ಬಂದಾಗ ಇಲ್ಲಿ ಎಸ್ ಫಾರ್ಮ್ ES ಅನ್ನ ಬಳಸಿದ್ದೇನೆ. ಯಾಕಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕ್ರಿಯಾಪದದ ಕೊನೆಗೆ ನಾವು ES ಅಥವಾ ಎಸ್ ಅನ್ನ ಬಳಸಿ ಹೇಳಬೇಕು. ಯಾಕಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರೋದ್ರಿಂದ. ಹಿ ಗೋಸ್ ಟು ಸ್ಟುಡಿಯೋ, ಅವನು ಸ್ಟುಡಿಯೋಕ್ಕೆ ಹೋಗ್ತಾನೆ ಅಂದ್ರೆ ಇನ್ನು ಹೋಗಿಲ್ಲ, ಈಗ ಪ್ರೆಸೆಂಟ್ ಅಲ್ಲಿ ಹೋಗ್ತಾನೆ ಅಂತ ಅರ್ಥ. ಶಿ ಗೋಸ್ ಟು ಸ್ಟುಡಿಯೋ, ಅವಳು ಸ್ಟುಡಿಯೋಕ್ಕೆ ಹೋಗ್ತಾಳೆ. ಇಟ್ ಗೋಸ್ ಟು ಸ್ಟುಡಿಯೋ, ಅದು ಸ್ಟುಡಿಯೋಕ್ಕೆ ಹೋಗ್ತದೆ. ವಸ್ತುಗಳು ಅಥವಾ ಪ್ರಾಣಿಗಳು ಏನಾದ್ರು ಬಂದಾಗ ಇಟ್ ಅಂತ ಬಳಸ್ತೇವೆ. ಇವಾಗ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲ ಆಯ್ತು. ಇದರ ಪಾಸ್ಟ್ ಟೆನ್ಸ್ ಏನ್ ಮಾಡೋದು ನೋಡಿ, ಇದನ್ನ ತಗೊಳ್ಳಿ. ಗೋ ಇದರ ಪಾಸ್ಟ್ ಟೆನ್ಸ್ ಏನು, ವೆಂಟ್. ನೋಡಿ ಹೇಗೆ ಅರ್ಥ ಆಗುತ್ತೆ ನೋಡಿ. ಐ ವೆಂಟ್ ಟು ಸ್ಟುಡಿಯೋ, ನಾನು ಸ್ಟುಡಿಯೋಕ್ಕೆ ಹೋಗಿದ್ದೆ. ನೋಡಿ, ಹೋಗಿದ್ದೆ ಅನ್ನೋದೇನು, ನಾನೀಗ ಆಲ್ರೆಡಿ ಹೋಗಿ ಬಂದಿದ್ದೇನೆ ಅಂತ ಅರ್ಥ. ಹೌದಲ್ವಾ? ಹೋಗುತ್ತೇನೆ ಅಂದ್ರೆ ಐ ಗೋ ಟು ಸ್ಟುಡಿಯೋ, ನಾನಿನ್ನು ಹೋಗಿಲ್ಲ, ಹೋಗ್ಬೇಕು ಅಂತ ಅರ್ಥ. ವಿ ವೆಂಟ್ ಟು ಸ್ಟುಡಿಯೋ, ನಾವು ಸ್ಟುಡಿಯೋಕ್ಕೆ ಹೋಗಿದ್ವಿ.
ಯು ವೆಂಟ್ ಟು ಸ್ಟುಡಿಯೋ, ಅವನು ಸ್ಟುಡಿಯೋಕ್ಕೆ ಹೋಗಿದ್ದ ಅಂದ್ರೆ ಆಲ್ರೆಡಿ ಹೋಗಿ ಬಂದಿದ್ದಾನೆ ಅಂತ ಅರ್ಥ. ದೇ ವೆಂಟ್ ಟು ಸ್ಟುಡಿಯೋ, ಅವರ ಸ್ಟುಡಿಯೋಕ್ಕೆ ಹೋಗಿದ್ರು. ಇಲ್ಲಿ ನೋಡಿ ವೆಂಟ್, ಹಿ ವೆಂಟ್ ಟು ಸ್ಟುಡಿಯೋ, ಅವನು ಸ್ಟುಡಿಯೋಕ್ಕೆ ಹೋಗಿದ್ದ. ಶಿ ವೆಂಟ್ ಟು ಸ್ಟುಡಿಯೋ, ಅವಳ ಸ್ಟುಡಿಯೋಕ್ಕೆ ಹೋಗಿದ್ದು. ಪ್ರೆಸೆಂಟ್ ಮತ್ತು ಪಾಸ್ಟ್ ಅಲ್ಲಿ ಇವೆರಡು ಗೊತ್ತಿದ್ರೆ ನಾವು ಸಿಂಪಲ್ ಆಗಿ ಸ್ಪೋಕನ್ ಇಂಗ್ಲಿಷ್ ಅನ್ನ ಈಸಿಯಾಗಿ ಕಲಿಬಹುದು. V3 ಫಾರ್ಮ್ ಅಂದ್ರೆ ಏನಾಗುತ್ತೆ? ಗಾನ್. ಐ ಹ್ಯಾವ್ ಗಾನ್ ಟು ಸ್ಟುಡಿಯೋ, ನಾನು ಸ್ಟುಡಿಯೋಕ್ಕೆ ಹೋದೆನು ಅಂದ್ರೆ ಈಗ ತಾನೇ ಜಸ್ಟ್ ಹೋದೆನು ಅಂತ ಅರ್ಥ. ಹೋಗುತ್ತೇನೆ ಅಂದ್ರೆ ಪ್ರೆಸೆಂಟ್, ಹೋಗಿದ್ದೆ ಅನ್ನೋದು ಪಾಸ್ಟ್, ಇದು ಯಾವುದೋ ಒಂದು ಸಮಯದಲ್ಲಿ ಹೋಗಿದ್ದೆ ಅಂತ ಅರ್ಥ. ಐ ಹ್ಯಾವ್ ಗಾನ್ ಟು ಸ್ಟುಡಿಯೋ, ನಾನು ಸ್ಟುಡಿಯೋಕ್ಕೆ ಹೋದೆನು ಅಂದ್ರೆ ಈಗ ತಾನೇ ಹೋದೆ ಅಂತ ಅರ್ಥ. ವಿ ಹ್ಯಾವ್ ಗಾನ್ ಟು ಸ್ಟುಡಿಯೋ, ನಾವು ಸ್ಟುಡಿಯೋಕ್ಕೆ ಹೋದ್ವಿ. ಯು ಹ್ಯಾವ್ ಗಾನ್ ಟು ಸ್ಟುಡಿಯೋ, ನೀನು ಸ್ಟುಡಿಯೋಕ್ಕೆ ಹೋದೆ. ದೇ ಹ್ಯಾವ್ ಗಾನ್ ಟು ಸ್ಟುಡಿಯೋ, ಅವರು ಸ್ಟುಡಿಯೋಕ್ಕೆ ಹೋದ್ರು ಆದ್ರೆ ಒಳ್ಳೆ ಬಂದಿಲ್ಲ. ಹೋದ್ರು ಆದ್ರೆ ಬಂದಿಲ್ಲ. ಪಾಸ್ಟ್ ಅಲ್ಲಿ ಏನಾಯ್ತದೆ? ಹೋಗಿ ಬಂದಿದ್ವಿ ಅಂತ ಹೇಳ್ತೇವೆ. ಹಿ ಬಂದಾಗ ಹ್ಯಾಸ್, ಹಿ ಹ್ಯಾಸ್ ಗಾನ್ ಟು ಸ್ಟುಡಿಯೋ, ಅವನು ಸ್ಟುಡಿಯೋಕ್ಕೆ ಹೋದನು. ಶಿ ಹ್ಯಾಸ್ ಗಾನ್ ಟು ಸ್ಟುಡಿಯೋ, ಅವಳು ಸ್ಟುಡಿಯೋಕ್ಕೆ ಹೋದಳು. ಈಗ ING ಬಳಸಿದ್ರೆ ಏನಾಗುತ್ತೆ ನೋಡಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಐ ಆಮ್ ಗೋಯಿಂಗ್ ಟು ಸ್ಟುಡಿಯೋ. ಯಾರೋ ಕೇಳ್ತಾರೆ ಎಲ್ಲಿ ಹೋಗ್ತಾ ಇದೀಯಾ? ಐ ಆಮ್ ಗೋಯಿಂಗ್ ಟು ಸ್ಟುಡಿಯೋ, ನಾನು ಸ್ಟುಡಿಯೋಕ್ಕೆ ಹೋಗ್ತಾ ಇದ್ದೇನೆ ಅಂದ್ರೆ ಆಲ್ರೆಡಿ ನಾನು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೇನೆ, ಆಲ್ರೆಡಿ ಹೊರಡ್ತಾ ಇದ್ದೇನೆ, ದಾರಿಯಲ್ಲಿ ಇದ್ದೇನೆ ಅಂತ ಅರ್ಥ. ಮುಟ್ಟಿದೆ ಅಲ್ವಾ? ಇಲ್ಲ. ಮನೆಯನ್ನು ಕೂಡ ಬಿಟ್ಟಿದ್ದೇನೆ ಆಲ್ರೆಡಿ, ಅದ ದಾರಿಯಲ್ಲಿ ಇದ್ದೇನೆ, ಆ ಕೆಲಸ ನಡೀತಾ ಇದೆ ಅಂತ ಅರ್ಥ. ವಿ ಆರ್ ಗೋಯಿಂಗ್ ಟು ಸ್ಟುಡಿಯೋ, ಆರ್ ಅಂತ ಬರಬೇಕು. ನಾವು ಸ್ಟುಡಿಯೋಕ್ಕೆ ಹೋಗ್ತಾ ಇದ್ದೇವೆ. ಯು ಆರ್ ಗೋಯಿಂಗ್ ಟು ಸ್ಟುಡಿಯೋ, ನೀನು ಸ್ಟುಡಿಯೋಕ್ಕೆ ಹೋಗ್ತಾ ಇದೀಯಾ ಅಲ್ಲಿ ಪ್ರೆಸೆಂಟ್ ಅಲ್ಲಿ. ದೇ ಆರ್ ಗೋಯಿಂಗ್ ಟು ಸ್ಟುಡಿಯೋ, ಅವರು ಸ್ಟುಡಿಯೋಕ್ಕೆ ಹೋಗ್ತಾ ಇದ್ದಾರೆ. ಹಿ ಬಂದ್ರೆ ಈಸ್ ಅಂತ ಬರುತ್ತೆ. ಹಿ ಈಸ್ ಗೋಯಿಂಗ್ ಟು ಸ್ಟುಡಿಯೋ, ಅವನು ಸ್ಟುಡಿಯೋಕ್ಕೆ ಹೋಗ್ತಾ ಇದ್ದಾನೆ. ಶಿ ಈಸ್ ಗೋಯಿಂಗ್ ಟು ಸ್ಟುಡಿಯೋ, ಅವಳು ಸ್ಟುಡಿಯೋಕ್ಕೆ ಹೋಗ್ತಾ ಇದ್ದಾಳೆ. ಇಟ್ ಈಸ್ ಗೋಯಿಂಗ್ ಟು ಸ್ಟುಡಿಯೋ, ಅದು ಸ್ಟುಡಿಯೋಕ್ಕೆ ಹೋಗ್ತಾ ಇದೆ. ನೋಡಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇದರ ಬಗ್ಗೆ ಇನ್ನೊಂದ್ಸಾರಿ ಟೆನ್ಸಸ್ ಬಗ್ಗೆ ವಾಕ್ಯವನ್ನು ಹೇಗೆ ಮಾಡೋದು ಅನ್ನೋದನ್ನ ಡಿಟೇಲ್ ಆಗಿ ಒಂದು ಸಪರೇಟ್ ಆಗಿ ಕ್ಲಾಸ್ ಮಾಡೋಣ. ಐ ಹೋಪ್ ಇನ್ ದಿಸ್ ಕ್ಲಾಸ್ ಯು ಹ್ಯಾವ್ ಅಂಡರ್ಸ್ಟುಡ್ ವೆರಿ ವೆಲ್. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ವಾಕ್ಯವನ್ನು ಹೇಗೆ ಮಾಡೋದು, ಅದರ ಅರ್ಥ ಏನಾಗುತ್ತೆ ಅನ್ನೋದನ್ನ ಇನ್ನೊಂದು ಕ್ಲಾಸ್ ಅಲ್ಲಿ ಅದ್ರ ಬಗ್ಗೆ ಸಪರೇಟ್ ಆಗಿ ಕೂಡ ವಿಡಿಯೋನ ಮಾಡೋಣ. ಓಕೆ, ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.